ಬೆಳಗ್ಗೆ ಮೋಡ ಕವಿದ ವಾತಾವರಣ ಆಗಿದ್ದರಿಂದಾಗಿ 9:30 ಆದರೂ ಕೂಡ ಬೆಳಕು ಬಂದಿರಲಿಲ್ಲ. ಮಾರ್ನಿಂಗೇ ಎದ್ದು ದೇವ್ರ ಪೂಜೆ ಮಾಡಿಕೊಂಡು ನಾವು ದೇವಸ್ಥಾನಕ್ಕೆ ಅಂತ ಹೋಗೋಣ ಅಂತ ಅಂದ್ಕೊಂಡ್ವಿ. ಯಾಕೆಂದರೆ ಮಕ್ಕಳಿಬ್ರಿಗೂ ತುಂಬಾ ಹುಷಾರಿರಲಿಲ್ಲ. ಹಾಗಾಗಿ ದೇವ್ರ ಸನ್ನಿಧಿಗೆ ಒಂದ್ಸತಿ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ. ಜಸ್ವಿಕ್ನವರಪ್ಪ ರೆಡಿ ಮಾಡಿದರು, ತನ್ವಿಕನ ನಾನು ರೆಡಿ ಮಾಡಿದೆ. ಇಬ್ಬರು ಕೂಡ ರೆಡಿ ಆಗಿದ್ದರು. ಮಕ್ಕಳಿಬ್ರಿಗೂ ಒಂದು ವಾರದಿಂದ ಹುಷಾರಿರಲಿಲ್ಲ. ನಾನು ಕೂಡ ಈ ರೀತಿ ರೆಡಿಯಾಗಿದ್ದೆ ದೇವಸ್ಥಾನಕ್ಕೆ. ಅದರಿಂದಾಗಿ ಹುಷಾರಿಲ್ಲದ್ರಾಗಿ ಹಾಸ್ಪಿಟಲಿಗೆ ಕೂಡ ಕರ್ಕೊಂಡೋಗಿದ್ವಿ. ಸಿರಪ್ ಅದು ಇದು ಎಲ್ಲ ಹಾಕ್ತಾಯಿದ್ವಿ. ಮಕ್ಕಳಿಬ್ರೂ ಚೇತರಿಸ್ಕೊಳ್ಳಿಲ್ಲ. ಹಾಗಾಗಿ ಒಂದು ಸಲ ದೇವಸ್ಥಾನಕ್ಕೆ ಕೂಡ ಹೋಗಿ ಬರೋಣ ಅಂತ ಅಂದ್ಕೊಂಡು ಹೊರಟ್ವಿ. ಮಕ್ಕಳಿಬ್ರು ಬೆಳಗ್ಗೆ ಹೊತ್ತು ನಾರ್ಮಲಾಗಿ ಲವಲವಿಕೆ ಆಗಿರ್ತಿದ್ರು, ಸಂಜೆ ಆದರೆ ಸ್ವಲ್ಪ ಡಲ್ಲಾಗಿರ್ತಿದ್ರು. ಅವರು ಆ್ಯಕ್ಟಿವ್ ಆಗಿ ಸ್ವಲ್ಪ ಇರೋದೇ ನಾರ್ಮಲಾಗಿ ಬೆಳಗ್ಗೆ ಟೈಮು. ಹಾಗಾಗಿ ಬೆಳಗ್ಗೆನೇ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ. ಮಕ್ಕಳಿಬ್ರಿಗೂ ಹುಷಾರಿಲ್ಲ ಅಂತಂದರೆ ನಮಗೆ ಒಂಥರ ಬೇಜಾರಾಗೋಗುತ್ತೆ. ಅವತ್ತೆಲ್ಲ ಒಂಥರ ಮನೆಯೇ ಒಂಥರ ಡಲ್ ಅಂತ ಅನಿಸುತ್ತೆ. ನನಗೆ ಕೂಡ ಅದೇ ಚಿಂತೆ ಮಾಡ್ತಿದ್ದೆ. ತುಂಬ ದಿನ ಆದ ನಂತರ ಈ ರೀತಿ ಹೊರಗಡೆ ಹೋಗ್ತಾಯಿದ್ವಿ. ದೇವಸ್ಥಾನಕ್ಕೆ ಹೋಗೋದು ಒಂಥರ ಖುಷಿನೇ, ಮನಸ್ಸಿಗೆ ನೆಮ್ಮದಿ ಮತ್ತು ತೃಪ್ತಿ ಅಂತ ಅನಿಸುತ್ತೆ. ಈಗ ಅರಮನೆ ಹತ್ರ ಇರುವ ದೇವಸ್ಥಾನ, ಅರಮನೆ ಫ್ರಂಟಲ್ಲೇ ಇದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೊರಟ್ವಿ. ಅದಾದ ನಂತರ ಗಣೇಶ ಟೆಂಪಲ್ ಪಕ್ಕದಲ್ಲೇ ಇದೆ, ಅಲ್ಲೂ ಕೂಡ ದರ್ಶನ ಮಾಡ್ಕೊಂಡ್ವಿ. ಈಗ ದೇವಸ್ಥಾನಗಳ ಒಳಗಡೆ ಫೋಟೋ ಮತ್ತು ವೀಡಿಯೋಗೆ ಅವಕಾಶ ಇರಲಿಲ್ಲ. ಈ ರೀತಿ ಕಾಣಿಸ್ತಾ ಇದ್ರು ದೇವರು. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮುಗೀತು. ಈಗ ಸ್ವಲ್ಪ ಹೊತ್ತು ಅಲ್ಲೇ ಕೂತು ಸಮಾಧಾನವಾಗಿ ದೇವ್ರ ಧ್ಯಾನ ಮಾಡ್ತಾ ಸ್ವಲ್ಪ ಹೊತ್ತು ಕೂತಿರೋಣ ಮಕ್ಕಳ ಜೊತೆ ಅಂತ ಕೂತಿದ್ವಿ. ಅದಾದ ನಂತರ ನೆಕ್ಸ್ಟು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಗುರುವಾರ ಆಗಿದ್ದರಿಂದಾಗಿ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಕೂಡ ಹೋಗಿ ಬರೋಣ ಅಂತ ಅಂದ್ಕೊಂಡು ಹೋಗಿದ್ವಿ. ಈ ದೇವಸ್ಥಾನ ಅಂತೂ ತುಂಬಾ ರಶ್ ಇತ್ತು, ತುಂಬಾ ಜನ ಬಂದಿದ್ದರು. ಗುರುವಾರ ಆಗಿದ್ದರಿಂದಾಗಿ ತುಂಬಾ ಹೆಚ್ಚಾಗಿ ಜನ ಬಂದಿದ್ದರಿಂದಾಗಿ ದರ್ಶನ ಆಗೋಕ್ಕೆ ಸ್ವಲ್ಪ ಸಮಯ ಹಿಡಿತು. ಆದರೂ ಕೂಡ ದರ್ಶನ ತುಂಬ ಚೆನ್ನಾಗಿ ಆಯಿತು. ರಾಘವೇಂದ್ರ ಸ್ವಾಮಿ ದರ್ಶನ ಗುರುವಾರ ಮಾಡಿದ್ದು ನನಗೇನೋ ಒಂಥರ ಪಾಸಿಟಿವ್ ವೈಬ್ ಅಂತ ಅನ್ನಿಸ್ತು. ಎಲ್ಲ ಚೆನ್ನಾಗಿ ನಿರ್ವಿಘ್ನವಾಗಿ ನಡೀಲಿ, ಮಕ್ಕಳಿಬ್ರಿಗೂ ಹುಷಾರಾಗಲಿ ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊತ, ಅದಾದ ನಂತರ ಸೀದಾ ಮಕ್ಕಳಿಗೆ ಸ್ವಲ್ಪ ತಿಂಡಿ ತಿನ್ನಿಸೋಣ ಅಂತ ಅಂದ್ಬಿಟ್ಟು ಅವ್ರಿಗೆ ಫೇವ್ರೇಟ್ ಆದ ದೋಸೆನ ತಿಂದ್ಕೊಂಡು ಅಲ್ಲಿಂದ ಸೀದಾ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಇದೊಂದು ಪುಟ್ಟ ಮಿನಿ ವ್ಲಾಗ್ ಆಗಿರುತ್ತೆ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.